ಎಲ್ಲರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಇವತ್ತು ನಾವು ಸರ್ವಜ್ಞನ ವಚನಗಳಲ್ಲಿ ಸಮಯೋಚಿತ ದಾನ ಮತ್ತು ಸಕಾಮ ದಾನದ ಬಗ್ಗೆ ತಿಳಿಯೋಣ. ಸರ್ವಜ್ಞನ ವಚನಗಳು ಒಂದು ಸಾಗರವಿದ್ದಂತೆ. ಸಾಗರದ ಆಳದಲ್ಲಿನ ಮುತ್ತು ರತ್ನಗಳಂತೆ ಮೊಗೆದಷ್ಟು ಇನ್ನಷ್ಟು ವಿಷಯಗಳು ನಮಗೆ ಕಾಣಸಿಗುತ್ತದೆ. ಒಂದು ವ್ಯಕ್ತಿ ಇಷ್ಟೊಂದು ಜ್ಞಾನ ಸಂಪಾದಿಸಲು ಹೇಗೆ ಸಾಧ್ಯ ಎಂದು ಬೆರಗು ಮೂಡಿಸುತ್ತದೆ. ಏಕೆಂದರೆ ಸರ್ವಜ್ಞ ತನ್ನ ವಚನಗಳಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ನಡೆಯುವ ಎಲ್ಲ ಘಟನೆ ಮತ್ತು ವಿಷಯಗಳನ್ನು ಕುರಿತು ಬರೆದಿದ್ದಾನೆ. ಜ್ಞಾನ ಸಂಪಾದನೆ ಮಾನವನಿಗೆ ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಹಿಂದೂ ಧರ್ಮದಲ್ಲಿ ಸಮಯೋಚಿತ ದಾನ ಅಂದರೆ ಸರಿಯಾದ ಸಮಯದಲ್ಲಿ ಮಾಡುವ ದಾನ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇದು ಧಾರ್ಮಿಕವಾಗಿ ಪುಣ್ಯವನ್ನು ತರುವುದು ಮಾತ್ರವಲ್ಲದೆ ದಾನಿ ಮತ್ತು ಸ್ವೀಕರಿಸುವವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ. ಸಮಯೋಚಿತ ದಾನಗಳಿಗೆ ಉದಾಹರಣೆಗಳೆಂದರೆ ಅಂಗಾಂಗ ದಾನ. ಅಪಘಾತ ಅಥವಾ ಸಾವು ಸಂಭವಿಸಿದಾಗ ಸಮಯ ವ್ಯರ್ಥ ಮಾಡದೆ ಮೃತರ ದೇಹದ ಅಂಗಾಂಗಗಳನ್ನು ದಾನ ಮಾಡುವುದು. ರಕ್ತದಾನ. ತುರ್ತು ಚಿಕಿತ್ಸೆ ಅಥವಾ ಅಪಘಾತದ ಸಂದರ್ಭದಲ್ಲಿ ರಕ್ತದಾನ ಮಾಡುವುದರಿಂದ ಜೀವ ಉಳಿಯುತ್ತದೆ. ಇನ್ನು ಆರ್ಥಿಕ ಅಂದರೆ ಹಣ, ವಸ್ತುದಾನ. ಪ್ರಕೃತಿ ವಿಕೋಪಗಳಲ್ಲಿ ಅಥವಾ ಬಡತನದಲ್ಲಿರುವವರಿಗೆ ಅಗತ್ಯ ವಸ್ತುಗಳನ್ನು ಆಹಾರ, ಬಟ್ಟೆ ಸಮಯಕ್ಕೆ ಸರಿಯಾಗಿ ತಲುಪಿಸುವುದು. ಜ್ಞಾನ ಮತ್ತು ಸಲಹೆ ಅಂದರೆ ಕಷ್ಟದಲ್ಲಿರುವವರಿಗೆ ಸರಿಯಾದ ಸಮಯದಲ್ಲಿ ಮಾರ್ಗದರ್ಶನವನ್ನು ನೀಡುವುದು. ಇದು ಕೂಡ ಒಂದು ದಾನಗಳಲ್ಲಿ ಒಂದಾಗಿದೆ. ಸಕಾಲದಲ್ಲಿ ಮಾಡಿದ ಸಹಾಯವು ದೊಡ್ಡ ಕಷ್ಟದಿಂದ ಮನುಷ್ಯನನ್ನು ಪಾರು ಮಾಡುತ್ತದೆ. ಇನ್ನು ಸಮಯೋಚಿತ ದಾನದ ಪ್ರಮುಖ ಅಂಶಗಳು. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಮಕರ ಸಂಕ್ರಾಂತಿ, ಗ್ರಹಣ, ಶ್ರಾವಣ ಮಾಸ ಮತ್ತು ಜನ್ಮದಿನಗಳಂದು ದಾನ ಮಾಡುವುದು ಅತ್ಯಂತ ಶ್ರೇಷ್ಠವಾದ ದಾನವಾಗಿದೆ. ಇನ್ನು 7 ಪ್ರಮುಖ ದಾನಗಳಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗೋದಾನ, ಭೂದಾನ, ಎಳ್ಳುದಾನ, ಚಿನ್ನ, ಬೆಳ್ಳಿ, ಧಾನ್ಯ, ವಸ್ತ್ರದಾನ ಮಾಡುವುದರಿಂದ ವಿಶೇಷ ಪುಣ್ಯ ಮತ್ತು ಗ್ರಹದೋಷ ನಿವಾರಣೆ ಸಾಧ್ಯ ಎಂದು ಹೇಳಲಾಗಿದೆ. ಉನ್ನತ ದಾನಗಳಲ್ಲಿ ಮುಖ್ಯವಾಗಿ ವಿದ್ಯಾದಾನ ಮತ್ತು ಅನ್ನದಾನ ಅತ್ಯಂತ ಶ್ರೇಷ್ಠ ದಾನಗಳು. ದಾನ ನೀಡುವಾಗ ಅರ್ಹ ವ್ಯಕ್ತಿಗೆ ದಾನ ನೀಡುವುದರಿಂದ ದಾನದ ಸಂಪೂರ್ಣ ಫಲ ದೊರೆಯುತ್ತದೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಎಂದು ಜೇಡರ ದಾಸಿಮಯ್ಯನವರು ಒಂದು ಪ್ರಸಿದ್ಧವಾದ ವಚನ ಇದಾಗಿದೆ. ಇಲ್ಲಿ ಪ್ರಕೃತಿಯಲ್ಲಿರುವ ಅಮೂಲ್ಯ ವಸ್ತುಗಳೆಲ್ಲವೂ ನಮಗೆ ದೇವರು ನೀಡಿರುವ ಅಮೂಲ್ಯ ಕೊಡುಗೆಯಾಗಿದೆ. ಅದರ ಫಲವನ್ನು ಬೇಕಾದ ಹಾಗೆ ಅನುಭವಿಸಿ ಆ ಫಲವನ್ನು ದಾನ ಮಾಡಿದವರು ಈಗ ಬೇರೆಯವರನ್ನು ಅಂದರೆ ದಾನ ಮಾಡಿದವರನ್ನು ನೆನೆಸಿಕೊಳ್ಳದೆ ಬೇರೆಯವರನ್ನು ಹೊಗಳುವವರನ್ನು ಜೇಡರ ದಾಸಿಮಯ್ಯನವರು ನಾಯಿಗೆ ಹೋಲಿಸಿದ್ದಾರೆ. ಈಗ ನಾವು ಸರ್ವಜ್ಞನ ಕೆಲವು ವಚನಗಳಲ್ಲಿ ಸಮಯೋಚಿತ ದಾನದ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ತಿಳಿಯೋಣ. ಇಚ್ಛೆಯನ್ನು ಅರಿದಿತ್ತ ನುಚ್ಚೊಂದು ಮಾಣಿಕವು, ಇಚ್ಛೆಯನ್ನು ಅರಿದಿತ್ತ ನುಚ್ಚೊಂದು ಮಾಣಿಕವು, ಇಚ್ಛೆಯದು ತೀರ್ದ ಬಳಿಕತ್ತ ಮಾಣಿಕವು, ಇಚ್ಛೆಯದು ತೀರ್ದ ಬಳಿಕತ್ತ ಮಾಣಿಕವು ನುಚ್ಚಿಗೂ ಕಷ್ಟ ಸರ್ವಜ್ಞ. ಮಾಣಿಕವು ನುಚ್ಚಿಗೂ ಕಷ್ಟ ಸರ್ವಜ್ಞ ಅಂದರೆ ಹಸಿವೆಯಾದ ವೇಳೆಯಲ್ಲಿ ಊಟಕ್ಕೆ ಹಾಕಿದ ನುಚ್ಚು ಅಂದರೆ ಅಕ್ಕಿಯ ನುಚ್ಚು ಅಂತೇಳಿ ಅಥವಾ ಯಾವುದಾದ್ರೂ ಧಾನ್ಯದ ನುಚ್ಚು ಒಂದು ರತ್ನವನ್ನು ಕೊಟ್ಟಂತೆ ಆಗುವುದು. ಆಸೆಯು ನುಚ್ಚಿಗಿಂತಲೂ ಕಡಿಮೆ ಯೋಗ್ಯತೆಯಾಗುವುದು. ಇದೇ ಅರ್ಥ ಕೊಡುವ ಇನ್ನೊಂದು ವಚನ. ಪ್ರಸ್ತಾಪವರಿದಿತ್ತ ಎತ್ತೊಂದು ಮಾಣಿಕವು,
ಪ್ರಸ್ತಾಪವರಿದಿತ್ತ ಎತ್ತೊಂದು ಮಾಣಿಕವು. ಪ್ರಸ್ತಾಪ ತೀರ್ದ ಬಳಿಕಿತ್ತ ಮದಕರಿಯ ಕತ್ತೆಂಗಿ ಕಷ್ಟ ಸರ್ವಜ್ಞ. ಮದಕರಿಯ ಕತ್ತೆಂಗಿ ಕಷ್ಟ ಸರ್ವಜ್ಞ. ಅಂದರೆ ಪ್ರಸಂಗವನ್ನು ತಿಳಿದು ಅಡಚಣೆ ಅಂದರೆ ತೊಂದರೆ ಇದ್ದ ಕಾಲದಲ್ಲಿ ಕೊಟ್ಟ ಎತ್ತು ಒಂದು ರತ್ನಕ್ಕೆ ಸರಿಸಾಟಿಯಾಗುತ್ತದೆ. ಅಡಚಣೆಯು ಪ್ರಸಂಗವು ತೀರಿದ ಬಳಿಕ ಕೊಟ್ಟ ಮದ್ದಾನೆ ಅಂದರೆ ಆನೆಯಂತಹ ಶ್ರೇಷ್ಠ ವಸ್ತುವನ್ನು ನೀಡಿದರೂ ಅದು ಕತ್ತೆಗಿಂತಲೂ ಕಡೆ ಎನಿಸುವುದು. ಅಂದರೆ ಯಾರಿಗಾದರೂ ತೊಂದರೆ ಇದ್ದಾಗ ಸಕಾಲದಲ್ಲಿ ದಾನ ಮಾಡಬೇಕು ಹೊರತು ಅವರ ಕಷ್ಟ ತೀರಿದ ಮೇಲೆ ನೀಡುವುದರಿಂದ ಅದರ ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ಸಕಾಲದಲ್ಲಿ ದಾನವನ್ನು ಮಾಡಬೇಕು. ಆಶೆಯನ್ನು ಅರಿದಿತ್ತ ಮೀಸವೇ ನವಲಕ್ಷ. ಆಸೆಯನ್ನು ಅರಿದಿತ್ತ ಮೀಸವೇ ನವಲಕ್ಷ. ಆಸೆಯದು ತೀರ್ದ ಬಳಿಕಿತ್ತ ನವಲಕ್ಷ. ಆಸೆಯದು ತೀರ್ದ ಬಳಿಕ ನವಲಕ್ಷ. ವೀಸದಿಂ ಕಷ್ಟು ಸರ್ವಜ್ಞ. ವೀಸದಿಂ ಕಷ್ಟು ಸರ್ವಜ್ಞ. ಇದರ ಅರ್ಥವೇನೆಂದರೆ ಅಡಚಣೆಯ ಪ್ರಸಂಗದಲ್ಲಿ ಅಂದರೆ ಸಮಯದಲ್ಲಿ ಆಸೆಯನ್ನು ತಿಳಿದುಕೊಟ್ಟಂತಹ 20 ರೂಪಾಯಿಗಳು 9 ಲಕ್ಷ ರೂಪಾಯಿ ಕೊಟ್ಟಷ್ಟು ಸಹಾಯವಾಗುವುದು. ನೀನು ಸಾಯುಜ್ಯ ಪದವನ್ನು ಹೊಂದಬೇಕಾದರೆ ಹಸಿದು ಬಂದವರಿಗೆ ಅನ್ನದಾನವನ್ನು ಮಾಡು. ದಾನ ತೆಗೆದುಕೊಂಡವರು ತೃಪ್ತಿ ಹೊಂದಿದರೆ ದಾನ ನೀಡಿದವರಿಗೂ ಅಷ್ಟೇ ಸಮಾಧಾನವಾಗುತ್ತದೆ. ಸಾಯುಜ್ಯ ಎಂದರೆ ದೈವಿಕ ಸಾರ ಅಥವಾ ಪರಮಾತ್ಮನೊಂದಿಗೆ ಸಂಪೂರ್ಣವಾಗಿ ವಿಲೀನಗೊಂಡು ಒಂದಾಗುವುದು. ಹಿಂದೂ ಧರ್ಮದಲ್ಲಿ ಮೋಕ್ಷದ ಅತ್ಯುನ್ನತ ಹಂತವೆಂದು ಪರಿಗಣಿಸಲಾಗಿದೆ. ಆತ್ಮ ಮತ್ತು ಪರಮಾತ್ಮನ ನಡುವೆ ಯಾವುದೇ ವ್ಯತ್ಯಾಸವಿಲ್ಲದ ಅಂತಿಮ ಸ್ಥಿತಿಯನ್ನೇ ಸಾಯುಜ್ಯ ಎಂದು ಹೇಳಲಾಗುತ್ತದೆ. ಸಕಾಮದಾನದ ಕುರಿತಾಗಿ ಇನ್ನು ಕೆಲವೊಂದು ವಚನಗಳು. ಸಕಾಮದಾನ ಎಂದರೆ ಏನಾದರೂ ಲೌಕಿಕ ಆಸೆ ಅಥವಾ ಫಲವನ್ನು ಅಪೇಕ್ಷಿಸಿ ಮಾಡುವ ದಾನವಾಗಿದೆ. ಇಂದ್ರಿಯ ಸುಖ, ಭೌತಿಕ ಬಯಕೆಗಳ ಈಡೇರಿಕೆ ಅಥವಾ ಪುಣ್ಯ ಸಂಪಾದನೆಯ ಮೂಲಕ ನಿರ್ದಿಷ್ಟ ಲಾಭ ಪಡೆಯುವ ಉದ್ದೇಶವಿರುತ್ತದೆ. ಸಕಾಮವೆಂದರೆ ಪ್ರತಿಫಲದ ಆಸೆಯಿಂದ ಮಾಡುವುದು. ನಿಷ್ಕಾಮ ಎಂದರೆ ಯಾವುದೇ ಫಲದ ಆಸೆ ಇಲ್ಲದೆ ಕೇವಲ ಕರ್ತವ್ಯವೆಂದು ಅಥವಾ ಭಗವಂತನಿಗೆ ಸಮರ್ಪಣೆಯಾಗಿ ಮಾಡುವುದನ್ನು ನಿಷ್ಕಾಮ ದಾನ ಎಂದು ಕರೆಯುತ್ತಾರೆ. ಈಗ ಸರ್ವಜ್ಞನ ಕೆಲವು ವಚನಗಳನ್ನು ನೋಡೋಣ. ಹಸನಾಗಿ ಬದುಕುವಡೆ ಕುಶಲವೆಂದೆನಿಸುವುದೇ. ಹಸನಾಗಿ ಬದುಕುವಡೆ ಕುಶಲವೆಂದೆನಿಸುವುದೇ. ಪಶುಪತಿಯ ಪದವ ಪಡೆಯುವೆಡೆ ಹಸಿದವಂಗೆ. ಪಶುಪತಿಯ ಪದವ ಪಡೆಯುವೆಡೆ ಹಸಿದವಂಗೆ ಅಶನವನು ಎಕ್ಕು ಸರ್ವಜ್ಞ. ಹಸಿದವಂಗೆ ಅಶನವನು ಎಕ್ಕು ಸರ್ವಜ್ಞ. ಎಲೆ ಮನುಷ್ಯನೇ, ನೀನು ಸುರಕ್ಷಿತವಾಗಿ ಬದುಕಬೇಕಾದರೆ, ಜಾಣನೆಂದು ಅನ್ನಿಸಿಕೊಳ್ಳಬೇಕಾದರೆ, ನೀನು ಸಾಯುಜ್ಯ ಪದವನ್ನು ಹೊಂದಬೇಕಾದರೆ ಹಸಿದು ಬಂದವರಿಗೆ ಅನ್ನದಾನವನ್ನು ಮಾಡು. ಇದರಿಂದ ನಿನಗೆ 3 ಬಗೆಯ ತೃಪ್ತಿ ದೊರೆಯುತ್ತದೆ. ಸಾಯುಜ್ಯ ಎಂದರೆ ಆತ್ಮವು ಪರಮಾತ್ಮನೊಂದಿಗೆ ಸಂಪೂರ್ಣವಾಗಿ ಬೆರೆತು ಒಂದಾಗುವ ಅಂತಿಮ ಮುಕ್ತಿ ಸ್ಥಿತಿ. ಇದು ಹಿಂದೂ ಧರ್ಮದ 4 ಬಗೆಯ ಮುಕ್ತಿಗಳಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಅವುಗಳಲ್ಲಿ ಸಾಯುಜ್ಯ ಅತ್ಯುನ್ನತವಾದ ದೈವಿಕ ಸಾರದಲ್ಲಿ ಒಂದಾಗುವ ಸ್ಥಿತಿಯಾಗಿದೆ. ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯ ಸ್ಥಿತಿ ಎಂದು ಹೇಳಬಹುದು. ಭಗವಂತನೊಂದಿಗೆ ಶಾಶ್ವತವಾಗಿ ಒಂದಾಗಿರುವ ಸ್ಥಿತಿಯನ್ನು ತಲುಪುವುದು. ಸರ್ವಜ್ಞನ ಇನ್ನೊಂದು ವಚನ. ಆನೆಯನ್ನು ಏರುವೆಡೆ ದಾನವನ್ನು ಮಾಡುವುದು. ಆನೆಯನ್ನು ಏರುವೆಡೆ ದಾನವನ್ನು ಮಾಡುವುದು. ಭಾನುಮಂಡಲವನಡರುವಡೆ ಹಸಿದವರಿಗೆ ನೀನೊಲಿದು ಇಕ್ಕು ಸರ್ವಜ್ಞ. ಹಸಿದವರಿಗೆ ನೀನೊಲಿದು ಇಕ್ಕು ಸರ್ವಜ್ಞ. ನೀನು ಆನೆಯನ್ನು ಏರಬೇಕಾದರೆ ಅಂದರೆ ಕಷ್ಟಪಟ್ಟು ಶ್ರೀಮಂತನಾಗಬೇಕಾದರೆ ದಾನವನ್ನೇ ಮಾಡಬೇಕು. ನಿನಗೆ ಸೂರ್ಯಮಂಡಲವನ್ನು ಭೇದಿಸಿ ಸ್ವರ್ಗಕ್ಕೆ ಹೋಗಬೇಕಾದರೆ ಹಸಿವೆಯಾಗಿದೆ ಎಂದು ಮನೆಗೆ ಬಂದವರಿಗೆ ಪ್ರೀತಿಯಿಂದ ಅನ್ನದಾನವನ್ನು ಮಾಡಬೇಕು. ಅಂದರೆ ಇಲ್ಲಿ ಸರ್ವಜ್ಞ ಹೇಳಿದ್ದು, ಯಾರೇ ಆಗಲಿ ದಾನವನ್ನು ತೆಗೆದುಕೊಳ್ಳುವ ವ್ಯಕ್ತಿಗೆ ನಾವು ಪ್ರೀತಿಯಿಂದ ದಾನವನ್ನು ಮಾಡಬೇಕು.
ಅಂದಣವನೇರುವೆಡೆ ಅಂದದಲ್ಲಿ ಸುಖಿಸುವೆಡೆ. ಅಂದಣವನೇರುವೆಡೆ ಅಂದದಲ್ಲಿ ಸುಖಿಸುವೆಡೆ. ಮಂದಗಮನೆಯರು ಇರುವೆಡೆ ಹಸಿದರ್ಗೆ. ಮಂದಗಮನೆಯರು ಇರುವೆಡೆ ಹಸಿದರ್ಗೆ ಚಂದದಿಕ್ಕಿತು ಇಕ್ಕು ಸರ್ವಜ್ಞ. ಹಸಿದರ್ಗೆ ಚಂದದಿಂದಿಕ್ಕು ಸರ್ವಜ್ಞ. ನಿನಗೆ ಪಲ್ಲಕ್ಕಿಯ ಮೇಲೆ ಕೂಡಿರಬೇಕೆಂದು ಆಸೆ ಇದ್ದರೆ ಅಥವಾ ನಿನ್ನ ಅಪೇಕ್ಷೆ ಇದ್ದರೆ, ನಿನ್ನ ಜೀವನವು ಆನಂದದಿಂದ ಸಾಗಿ ಹೋಗಬೇಕಾದರೆ ಮತ್ತು ನಿನಗೆ ಮಂದಗಮನೆಯರಂಥ ಸುಂದರ ಹೆಂಡತಿ ದೊರಕಬೇಕಾದರೆ ಹಸಿದು ಬಂದವರಿಗೆ ಪ್ರೀತಿಯಿಂದ ಅನ್ನದಾನವನ್ನು ಮಾಡು. ಸರ್ವಜ್ಞನ ಇನ್ನೊಂದು ವಚನ. ದೇಶವನ್ನು ಆಳುವಡೆ ಹಾಸಿಗೆಯಲೊರಗುವಡೆ. ದೇಶವನ್ನು ಆಳುವಡೆ ಹಾಸಿಗೆಯಲೊರಗುವಡೆ. ಈಶನ ಒಲುಮೆ ಪಡೆಯುವಡೆ ದಾನವನ್ನು ಖುಷಿಯಿಂದ ಮಾಡು ಸರ್ವಜ್ಞ. ದಾನವನ್ನು ಖುಷಿಯಿಂದ ಮಾಡು ಸರ್ವಜ್ಞ. ನಿನಗೆ ಅರಸನಾಗಬೇಕೆಂಬ ಆಸೆ ಇದ್ದರೆ, ಮೆತ್ತನ್ನ ಹಾಸಿಗೆಯ ಮೇಲೆ ಮಲಗಬೇಕೆಂಬುದು ಮನಸ್ಸಿದ್ದರೆ, ಶಿವನ ಪ್ರೇಮವು ನಿನ್ನ ಮೇಲೆ ಆಗಬೇಕೆಂದು ಆಸೆ ಇದ್ದರೆ, ಆನಂದದಿಂದ ಅಂದರೆ ದುಃಖವನ್ನು ಪಡದೆ ದಾನ ಧರ್ಮವನ್ನು ಮಾಡು ಎಂದು ಸರ್ವಜ್ಞರು ಸೂಚ್ಯವಾಗಿ ಹೇಳಿದ್ದಾರೆ. ಇನ್ನೊಂದು ವಚನ. ಪಾತಕವ ನೂಕುವಡೆ ಸೂತಕವ ಕಳೆಯುವಡೆ. ಪಾತಕವ ನೂಕುವಡೆ ಸೂತಕವ ಕಳೆಯುವಡೆ. ಭೂತೇಶನುಲುಮೆ ಪಡೆಯುವಡೆ ಹಸಿದವರಿಗೆ ಕಾತರಿಸದಿಕ್ಕು ಸರ್ವಜ್ಞ. ಹಸಿದವರಿಗೆ ಕಾತರಿಸದಿಕ್ಕು ಸರ್ವಜ್ಞ. ನಿನ್ನ ಪಂಚಮಹಾಪಾತಕಗಳೆಂಬ ಪಾಪಗಳನ್ನು ಕಳೆದುಕೊಳ್ಳಬೇಕಾದರೆ, ಮೈಲಿಗೆಯನ್ನು ಕಳೆದುಕೊಳ್ಳಬೇಕಾದರೆ, ಶಿವನು ನಿನ್ನ ಮೇಲೆ ಪ್ರೀತನಾಗಬೇಕಾದರೆ ಮನಸ್ಸಿನಲ್ಲಿ ಕಳವಳ ಪಡದೆ ಅಂದರೆ ದುಃಖ ಪಡದೆ ಹಸಿದವರಿಗೆ ಅನ್ನದಾನವನ್ನು ಮಾಡಬೇಕು. ಪಂಚಮಹಾಪಾತಕಗಳೆಂದರೆ ಬ್ರಹ್ಮಹತ್ಯೆ, ಬ್ರಾಹ್ಮಣ ಅಥವಾ ಹತ್ಯೆ, ನಿರಪರಾಧಿಗಳನ್ನು ಕೊಲ್ಲುವುದು, ಸುರಾಪಾನ ಅಂದರೆ ಮದ್ಯಪಾನ ಮಾಡುವುದು, ಸ್ವರ್ಗಾಸ್ತೇಯ ಅಂದರೆ ಬಂಗಾರ ಅಥವಾ ಸ್ವರ್ಣಾಸ್ತೇಯ ಅಂದರೆ ಬಂಗಾರ ಅಥವಾ ಅಮೂಲ್ಯ ವಸ್ತುಗಳನ್ನು ಕದಿಯುವುದು, ಗುರುಪತ್ನಿ ಗಮನ ಅಂದರೆ ಗುರುವಿನ ಹೆಂಡತಿಯ ಮೇಲೆ ಆಸೆ ಪಡುವುದು. ಐದನೆಯ ಪಾತಕ ಸಂಯೋಗ. ಮೇಲಿನ 4 ಪಾಪಗಳನ್ನು ಮಾಡಿದವರೊಂದಿಗೆ ಸಹವಾಸವನ್ನು ಮಾಡುವುದು 5ನೆಯದು. ಎಲ್ಲ ಪಾಪ ಮಾಡಿದವರು ಕೂಡ ಅನ್ನದಾನ ಮಾಡುವುದರಿಂದ ಪಾಪ ಕಳೆದುಕೊಳ್ಳಬಹುದು ಎಂಬುದನ್ನು ಸರ್ವಜ್ಞರು ಈ ವಚನದಲ್ಲಿ ಸೂಚ್ಯವಾಗಿ ಹೇಳಿದ್ದಾರೆ. ಅಂದರೆ ಅನ್ನದಾನ ಎಷ್ಟು ಶ್ರೇಷ್ಠವಾದ ದಾನ ಎಂಬುದು ಇಲ್ಲಿ ಆ ಒಂದು ಅನ್ನದಾನದ ಕಲ್ಪನೆ ದೃಢವಾಗುತ್ತದೆ. ಸರ್ವಜ್ಞನ ಇನ್ನೊಂದು ವಚನ. ಎತ್ತಣದೋ ಹನಿ ಬಿದ್ದು ಮುತ್ತಾದ ತೆರನಂತೆ. ಎತ್ತಣದೋ ಹನಿ ಬಿದ್ದು ಮುತ್ತಾದ ತೆರನಂತೆ ಉತ್ತಮರ ಗತಿಯು ಪಡೆಯುವೆಡೆ. ಉತ್ತಮರ ಗತಿಯು ಪಡೆಯುವೆಡೆ ಯತಿಗೊಂದು ತುತ್ತನಿಕ್ಕೆಂದ ಸರ್ವಜ್ಞ. ಯತಿಗೊಂದು ತುತ್ತನಿಕ್ಕೆಂದ ಸರ್ವಜ್ಞ. ಅಂದರೆ ಇದರ ಅರ್ಥ, ಸ್ವಾತಿ ನಕ್ಷತ್ರದಲ್ಲಿ ಸೂರ್ಯನಿದ್ದಾಗ ಮಳೆಯಿಂದ ಬಿದ್ದ ಹನಿಗಳು ಮುತ್ತಿನ ಸಿಂಪಿನಲ್ಲಿ ಬಿದ್ದರೆ ಮುತ್ತಾಗಿ ಪರಿಣಮಿಸುತ್ತದೆ. ಎಲ್ಲಿಂದಲೋ ಹನಿಯು ಬಿದ್ದು ಮುತ್ತು ಆಗುವ ಹಾಗೆ ಎಲೈ ಮನುಷ್ಯನೇ, ನೀನು ಕೈವಲ್ಯವನ್ನು ಅಂದರೆ ಮೋಕ್ಷವನ್ನು ಹೊಂದಬೇಕಾದರೆ ಸನ್ಯಾಸಿಗೆ ಒಂದು ತುತ್ತು ಅನ್ನವನ್ನಾದರೂ ಊಟಕ್ಕೆ ಹಾಕು ಎಂದು ಸರ್ವಜ್ಞರು ಮೋಕ್ಷ ಹೊಂದುವ ಬಗೆ ಮತ್ತು ಅನ್ನದಾನದ ಮಹತ್ವವನ್ನು ತಮ್ಮ ವಚನಗಳಲ್ಲಿ ಎತ್ತಿ ಹಿಡಿದಿದ್ದಾರೆ. ಸೀಗುರಿಯ ಚಾಮರದ ಮೇಗಪ್ಪ ಬೆಳ್ಗೊಡೆಯ. ಸೀಗುರಿಯ ಚಾಮರದ ಮೇಗಪ್ಪ ಬೆಳ್ಗೊಡೆಯ ಭೋಗ ಹಡಪಿಗರ ಪಡೆಯುವೆಡೆ. ಭೋಗ ಹಡಪಿಗರ ಪಡೆಯುವೆಡೆ ದಾನವನ್ನು ಬೇಗ ಮಾಡುವುದು ಸರ್ವಜ್ಞ. ಅಂದರೆ ಪತಾಕೆಯನ್ನು, ಚಾಮರವನ್ನು, ಮೇಲಾದ ಶ್ವೇತಛತ್ರವನ್ನು, ಅನೇಕ ಪ್ರಕಾರದ ಭೋಗಗಳನ್ನು ಅಂದರೆ ರಾಜರುಗಳು ಅನುಭವಿಸುವಂತಹ ಭೋಗಗಳನ್ನು, ತಾಂಬೂಲ ಕರಡಿಗೆಯನ್ನು ಹೊರುವವರನ್ನು ನೀನು ಪಡೆಯಬೇಕಾದರೆ ತೀವ್ರವಾಗಿ ಅಂದರೆ ಬೇಗ ನಿನಗೆ ಶಕ್ತಿ ಇರುವಾಗಲೇ ಮನಸ್ಸಿಟ್ಟು ದಾನವನ್ನು ಮಾಡು ಎಂದು ಸರ್ವಜ್ಞರು ಹೇಳಿದ್ದಾರೆ. ಇನ್ನೊಂದು ವಚನ. ಪಾಪ ಪುಣ್ಯಗಳೆರಡು ಪಾಪಿಸುತ್ತ ಬೆಂಬಿಡದು. ಪಾಪ ಪುಣ್ಯಗಳೆರಡು ಪಾಪಿಸುತ್ತ ಬೆಂಬಿಡದು. ಪಾಪಿಯಾದವನ ಹೆಗಲೇರಿ ರಾಜಕುಲ. ಪಾಪಿಯಾದವನ ಹೆಗಲೇರಿ ರಾಜಕುಲ ದೀಪ ಬರುತಿಹನು ಸರ್ವಜ್ಞ. ರಾಜಕುಲ ದೀಪ ಬರುತಿಹನು ಸರ್ವಜ್ಞ.
ಅಂದರೆ ಪಾಪ ಪುಣ್ಯಗಳೆರಡೂ ಅವುಗಳನ್ನು ಮಾಡಿದ ಮನುಷ್ಯರನ್ನು ಬೆನ್ನು ಬಿಡದೆ ಬರಹತ್ತುತ್ತದೆ. ಪುಣ್ಯವಂತರ ರಾಜಮನೆತನದಲ್ಲಿ ಹುಟ್ಟಬೇಕಾದ ಭೋಗಗಳನ್ನು ಭೋಗಿಸಿ ಪಲ್ಲಕ್ಕಿಯಲ್ಲಿ ಓಡಾಡುವನು. ಪಾಪಿಷ್ಠನಾದವನು ಪುಣ್ಯವಂತನು ಕುಳಿತ ಪಲ್ಲಕ್ಕಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಓಡಾಡುವನು ಎಂದು ಸರ್ವಜ್ಞರು ಪುಣ್ಯವಂತ ಮತ್ತು ಪಾಪಿಷ್ಠರ ನಡುವಿನ ಅಂತರವನ್ನು ಮತ್ತು ಅವರು ಅನುಭವಿಸುವ ರೀತಿಯ ವ್ಯತ್ಯಾಸವನ್ನು ಸುಂದರವಾಗಿ ಇಲ್ಲಿ ಪ್ರತಿಬಿಂಬಿಸಿದ್ದಾರೆ. ಅಂದರೆ ಸಕಾಮದಾನ ಮಾಡಿದವನು ಪುಣ್ಯವಂತನೆನಿಸಿಕೊಳ್ಳುತ್ತಾನೆ, ಅಲ್ಲದೆ ದೇವರ ಪ್ರೀತಿಗೆ ಪಾತ್ರನಾಗುತ್ತಾನೆ. ಇಲ್ಲಿ ಪಾಪ ಪುಣ್ಯಗಳ ಮನುಷ್ಯ ಕರ್ಮ ಫಲಗಳನ್ನು ಅವನು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಆಧಾರದ ಮೇಲೆ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಕಳ್ಳ ಮತ್ತು ಬ್ರಾಹ್ಮಣನ ಕಥೆಯು ಈ ಕರ್ಮ ಸಿದ್ಧಾಂತದ ಪಾಪದ ಫಲ, ಪುಣ್ಯವಂತ ಪುಣ್ಯದ ಫಲ ಪರಿಣಾಮವನ್ನು ಇಲ್ಲಿ ಈ ಕಥೆ ತುಂಬ ಸುಂದರವಾಗಿ ವಿವರಿಸುತ್ತದೆ. ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಅಂದರೆ ಪಾಪಿ ವ್ಯಾಪಾರಿ ಇದ್ದನು. ಅವನು ತನ್ನ ಲಾಭಕ್ಕಾಗಿ ಬಡವರನ್ನು ಶೋಷಿಸುತ್ತಿದ್ದ. ಇನ್ನೊಂದೆಡೆ ಅದೇ ಊರಿನಲ್ಲಿ ಅತ್ಯಂತ ಪ್ರಾಮಾಣಿಕ ಬಡ ಬ್ರಾಹ್ಮಣನಿದ್ದ. ಅವನು ಕಷ್ಟದಲ್ಲಿದ್ದರೂ ಧರ್ಮದ ಹಾದಿಯಲ್ಲಿ ನಡೆದು ಸಿಕ್ಕಿದ್ದರಲ್ಲಿ ತೃಪ್ತಿಪಡುತ್ತಿದ್ದ. ದಿನಗಳು ಕಳೆದಂತೆ ವ್ಯಾಪಾರಿ ಮಾಡಿದ ಪಾಪದ ಫಲವಾಗಿ ತೀವ್ರ ಕಾಯಿಲೆಗೆ ತುತ್ತಾಗಿ ಎಲ್ಲವನ್ನೂ ಕಳೆದುಕೊಂಡು ದುಃಖದಲ್ಲಿದ್ದ. ಆದರೆ ಬ್ರಾಹ್ಮಣನು ತಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಕಷ್ಟದ ಸಮಯದಲ್ಲಿಯೂ ದೈವಿಕ ಸಹಾಯ ಪಡೆದು ಸಂತೋಷದಿಂದ ಇದ್ದ. ಅಂದರೆ ಇತರರಿಗೆ ತೊಂದರೆಯನ್ನು ಕೊಡುವುದು, ಸ್ವಾರ್ಥತೆ, ಮೋಸ ಇದು ನರಕ ಅಥವಾ ದುಃಖಕ್ಕೆ ಕಾರಣವಾಗುತ್ತದೆ. ಇದು ತುಂಬ ಪಾಪ ಎಂದು ಸರ್ವಜ್ಞರು ಕಷ್ಟದಲ್ಲಿರುವೆ ಸಹಾಯ ಮಾಡಬೇಕು, ಸತ್ಯದ ಹಾದಿಯಲ್ಲಿ ನಡೆಯಬೇಕು. ಇದು ಸ್ವರ್ಗ ಅಥವಾ ಸುಖಕ್ಕೆ ಕಾರಣವಾಗುತ್ತದೆ. ಇದು ಪುಣ್ಯ. ನಮ್ಮ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಖಂಡಿತ ಫಲವಿರುತ್ತದೆ. ಅದು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಾದರೂ ಸಿಕ್ಕೇ ಸಿಗುತ್ತದೆ ಎಂಬುದನ್ನು ಇಲ್ಲಿ ಈ ಸರ್ವಜ್ಞನ ವಚನಗಳಲ್ಲಿ ಅತ್ಯಂತ ಸುಂದರವಾಗಿ ಸಮಯೋಚಿತ ದಾನ, ಸಕಾಮ ದಾನಗಳ ಕುರಿತಾಗಿ ಪ್ರತಿಬಿಂಬಿಸಲಾಗಿದೆ. ಅಂದರೆ ಸರ್ವಜ್ಞನ ವಚನಗಳು ಜ್ಞಾನದ ಆಗರವಿದ್ದಂತೆ. ಅದನ್ನು ತಿಳಿಯೋಣ, ನಾವು ಕೂಡ ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.